ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘ ಕುಷ್ಟಗಿ. ಇವತ್ತು ವೀಡಿಯೋ ಮಾಡೋಕೆ ಹೊರಟಿರೋದೇನಪ್ಪ ಅಂತಂದರೆ, ನನ್ನ ದೀಪನವ್ರು ಹಾಸ್ಟ್ಲಿಗೆ ಬಂದಿದ್ದೆ. ಸೊ ಇಲ್ಲ ಇರು ಅಂತ ಹೇಳಿದ್ಲು. ಸೊ ಹಂಗಾಗಿ 2 ಡೇಸ್ ಇಲ್ಲೇ ಇದ್ದೆ. ಇವತ್ತು ಹೋಗೋಕ್ಕೆ ತುಂಬ ಬೇಜಾರಾಗ್ತದೆ. ಬಟ್ ಆದರೆ ಏನು ಮಾಡಬೇಕು, ಹೋಗಲೇಬೇಕು. ಬಟ್ ಆದರೂ ಸ್ವಲ್ಪ ಬೇಜಾರು, ಸ್ವಲ್ಪ ಖುಷಿ. ಯಾಕಂದರೆ ಮತ್ತೆ ನಾನು ಇವತ್ತು ಹೋದರೆ ಮತ್ತೆ ಇವತ್ತೊಂದು ದಿನ ಇದ್ದು ನಾಳೆ ಮತ್ತೆ ಬರೋದು. ಬಿಕಾಸ್ ಯಾಕಂದರೆ ಸಂಡೇ ಅಂಜನಾದ್ರಿಗೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಮತ್ತೆ ಬರ್ತೀನಲ್ಲ. ಸೊ ಹಂಗಾಗಿ ಓಕೆ ಅಷ್ಟೊಂದೇನು ಬೇಜಾರಿಲ್ಲ. ಬಟ್ ಪರವಾಗಿಲ್ಲ ಅಷ್ಟೇ. ಪರಮೇಶ್ವರಿ ಅಂತ ಅವ್ರ ಹಾಸ್ಟೆಲ್ ಹಿಂದೆನೇ ಒಂದು ಟೆಂಪಲ್ ಇತ್ತು. ಸೊ ಆ ಟೆಂಪಲಿಗೆ ಹೋಗಿದ್ವಿ. ಫೋಟೋಶೂಟ್ ಫುಲ್ ಒಂದು ಅನ್ಕೊಂತ 120 ಫೋಟೋಸು ಮತ್ತು 20 ವೀಡಿಯೋಸು ಇಷ್ಟೆಲ್ಲ ಮಾಡಿದ್ವಿ. ಅದೆಲ್ಲ ಮಾಡಿದ್ಮೇಲೆ ಕಾಲೇಜು ಐಡೆಂಟಿ ಕಾರ್ಡ್ ತೊಗೊಂಡು ಹಾಕ್ಕೊಂಡು ಎಲ್ಲ ಫೋಟೋಶೂಟ್ ಮಾಡಿದ್ವಿ. ಬಿಕಾಸ್ ಇನ್ನೇನಾಯಿತು, ಒಂದು ವಾರ ಮಾತ್ರ ಅಷ್ಟೇ. ಆಮೇಲೆಲ್ಲ ಎಕ್ಸಾಮ್ಸ್ ಬರುತ್ತೆ. ಮತ್ತು 6th ಸೆಮ್ ಫೈನಲ್ ಇಯರ್ ಅಲ್ವಾ, ಮತ್ತೆ ಸಿಗ್ತೀವಾ ಇಲ್ಲ ಅಂತ ಫುಲ್ಲು ಫೋಟೋಶೂಟ್ ಜೋರು ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಇಯರ್ ಅಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ರಿಲೇಟೆಡ್ ಇರೋ ವೀಡಿಯೋಸ್ ಕೂಡ ಮಾಡಿದ್ವಿ. ಫುಲ್ ಎಂಜಾಯ್ಮೆಂಟ್. ಎಷ್ಟು ಎಂಜಾಯ್ಮೆಂಟ್ ಅಂತಂದರೆ, ಅಪ್ಪ ಮುಂಜಾನೆ ಹೋದವರು ಇನ್ನೇನು ಮಧ್ಯಾಹ್ನ 3:30 ಆಗಿದೆ. ಅಲ್ಲಿವರೆಗೂ ಇನ್ನೂ ಅಲ್ಲೇ ಇದ್ವಿ. ಟೆಂಪಲಲ್ಲಿ ದೇವ್ರದ್ದು ಒಂದು ದರ್ಶನ ಆಯಿತೋ ಇಲ್ಲೋ ಗೊತ್ತಿಲ್ಲ. ಬಟ್ ಫೋಟೋಶೂಟ್ ಮಾತ್ರ ಸಖತ್ತಾಗಾಯಿತು. ಅದಾದ ನಂತರ ಫುಲ್ಲು ಹಸುವಾಗ್ಬಿಟ್ಟಿತ್ತಾ. ಸೊ ಹಂಗಾಗಿ ಹೋಟೆಲ್ಗೆ ಹೋಗ್ತಿದ್ವಿ. ಹೋಟೆಲ್ಗೆ ಹೋಗ್ಬಿಟ್ಟು ಟೊಮೆಟೊ ರೈಸ್ ಎಲ್ಲ ಪಾರ್ಸೆಲ್ ತೊಗೊಂಡು ಬರ್ತಿದ್ವಿ. ದಾರಿಗೆ ಬರುವಾಗ ನಮ್ಮ ಮೂವರ ಒಂದು ಸುಮಧುರವಾದ ಕಂಠದಿಂದ ಸಾಂಗನ್ನು ಆಗಿದ್ದು ಸಾಂಗ್ ಕೇಳಿಸ್ಕೊಳ್ತೀವಿ. ಆ ಸಾಂಗ್ ಕೊಲ್ಲಿನ ತಗೊಂಡು ಅವಳು ತಲೆಗೆ ಇಟ್ಬಿಟ್ಟೆ. ಹಾಸ್ಟ್ಲವ್ರಿಗೂ ಹಂಗೆ ಹೋದರೆ ನಿಂಗೆ ನಾನು ಟೀ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅವಳು ಪಾಪ ಹಾಸ್ಟ್ಲವ್ರಿಗೂ ಹಂಗೆ ನೋಡಿ ಹೆಂಗೆ ಹೊಂಟಾಳೆ. ಹಂಗೆ ಒಂದು ಸ್ವಲ್ಪ ಕೂಡ ಏನು ಅನ್ಕೊಂಡ್ಲೇ ಇಲ್ಲ. ಕೊಲ್ಲಿನೇ ಮುರಿದಿಟ್ಟಿನಿ, ಹಂಗೆ ಇಟ್ಕೊಂಡು ಹೊಂಟಾಳೆ. ಲವ್ ಯು ನಾಗವೇಣಿ. ಅದಾದ ನಂತರ ಮತ್ತೆ ಹಂಗೆ ಹೋದ್ವಿ. ದೀಪ ನೋಡ್ರಿ ಹೆಂಗೆ ಹೊಂಟಾಳೆ. ಏ ದೀಪ. ಅದಾದ ನಂತರ ಅಷ್ಟೆಲ್ಲ ಆಯಿತಾ. ಯಪ್ಪ, ದೀಪನವ್ರ ಹಾಸ್ಟೆಲ್ ಎಷ್ಟು ಮೆಟ್ಲು ಸಾಕಾಗೋಗುತ್ತಾ. ಐ ಥಿಂಕ್ ಇನ್ನೊಂದು 500,000 ಮೆಟ್ಲಿದ್ದಾವೇನೋ ಅನಿಸುತ್ತೆ. ಸುಸ್ತು ಅಷ್ಟೊಂದು ಸುಸ್ತು ಆಗೋಯ್ತು. ಎಷ್ಟು ಮೆಟ್ಟಿಲಿದಾವೆ ಅಂತಂದರೆ ಯಪ್ಪ ಸಾಕಾಗೋಯ್ತು. ಏರೋದು ಬರ್ತಾಯಿಲ್ಲ. ರೂಮ್ ಬರ್ತಾಯಿಲ್ಲ. ಇದು ಅಲ್ಲ ರೂಮ್ ಎಷ್ಟಿದಾವಿಲ್ಲಿ, ಮೆಟ್ಟಿಲು ಎಷ್ಟಿದಾವಿಲ್ಲಿ ಅಂತ ಹೇಳಿ ನನಗೂ ಸಾಕಾಗೋಯ್ತು. ಎಷ್ಟಿದಾವೆ ಅಂದರೆ ಆಗ್ತಾ ಇಲ್ಲ. ರೂಮ್ ಬಂತು ಅಂತ ಹೇಳಿ ದೀಪ ಕರ್ಕೊಂಡು ಹೋಗ್ತಾನೇ ಇದ್ದಾಳೆ. ರೂಮ್ ಮಾತ್ರ ಬರನೇ ಬಲ್ತು. ಸಾಕು ದೀಪ, ನನ್ನಿಂದ ಆಗಲ್ಲ. ಫೈನಲಿ ರೂಮಿಗಂತೂ ಬಂದ್ವಿ. ಫುಲ್ ಹಸುವಾಗೈತೆ. ಇವರಿಬ್ಬರ ನಡುವೆ ಕಾಂಪಿಟೇಷನ್ ಹಚ್ಚಿನಿ, ಯಾರು ಫಸ್ಟ್ ಕವರ್ ಕಿತ್ತುತ್ತಾರೆ, ಯಾರು ಫಸ್ಟ್ ಓಪನ್ ಮಾಡ್ತಾರ ಅಂತ. ದೀಪಿಕಾ ಅಂತೂ ಹರಸಾಹಸ ಪಡಾಕೊಂತಾಳ. ನಾಗವೇಣಿ ಕೂಡ ಅಷ್ಟೇ ಹರಸಾಹಸ ಪಡಾಕೊಂತಾಳ. ಇಬ್ಬರದಾಗ ಯಾರು ಫಸ್ಟು ಓಪನ್ ಮಾಡ್ತಾರೋ ಅವರಿಗೆ ನಾನು ಬಹುಮಾನ ಕೊಡ್ತೇನೆ ಅಂತ ಹೇಳಿನಿ. ಅದ್ರ ಸಲುವಾಗಿ ಇಬ್ಬರು ಕಲೆ ಬಿದ್ದು ಕಿತ್ತಾಕೊಂತಾರ. ನಾನು ಬಹುಮಾನ ಏನು ಕೊಡ್ತೀನಿ ಅಂದರೆ ₹1 ಸ್ಟ್ರಾಬೆರಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿನಿ. ಈ ಒಂದು ಸ್ಟ್ರಾಬೆರಿ ಚಾಕ್ಲೇಟ್ಗಾಗಿ ಇಷ್ಟೊಂದು ಪರದಾಟ. ಅಯ್ಯೋವ್ವ, ಹಿಂಗೆ ಮಾಡಿ ಅಪ್ಲೋಡ್ ಮಾಡಿದ್ನಿ ಅಂದ್ರೆ ನನ್ನ ಗೈಸ್ ಜಲ್ದಿ ನನಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಊಟ ಮಾಡೋಣ ಬರ್ರಿ. ವರ್ಷ ಆಯಿತು. ರತ್ನ ಆಗ್ತಿತ್ತ ಟೇಸ್ಟ್ ಮಾಡಿ ಬರ್ರಿ. ಸ್ವಲ್ಪ ಚೆನ್ನಾಗಿತ್ತು. ಬಾಯ್ ಗೈಸ್, ಇದಾಗಿತ್ತು ನಿನ್ನೆಯ ಒಂದು ಲಾಗ್ ಆಗಿತ್ತು. ಸೊ ಇವತ್ತು ನಾನು ಮತ್ತೆ ಹಾಸ್ಟ್ಲಿಗೆ ಹೊಂಟಿನಲ್ಲ. ಸೊ ಹೋಗೋ ವೀಡಿಯೋನು ಕೂಡ ಪಾರ್ಟ್ 2 ಅಲ್ಲಿ ಹಾಕಿರ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್.